ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕಿನ ಇಡುವಾಣಿ ಬಳಿ ಸ್ಕೂಲ್ ಬಸ್ ಮತ್ತು ಸರ್ಕಾರಿ ಬಸ್ ನಡುವೆ ಅಪಘಾತ, 2 ಬಸ್ ಚಾಲಕರು ಮತ್ತು ಓರ್ವ ವಿದ್ಯಾರ್ಥಿಗೆ ಗಾಯ. ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಅವರಿಂದ ಆಸ್ಪತ್ರೆ ಭೇಟಿ. ಡಿಸೆಂಬರ್ 21ರಂದು ಲಯಾಂಕುರ ಶೀರ್ಷಿಕೆಯಡಿ ಸಂಗೀತೋತ್ಸವ, ಹಿಂದೂಸ್ತಾನಿ ಕರ್ನಾಟಿಕ್ ವಾದ್ಯ ವೈಭವ ಕುರಿತು ನಿಖಿಲ್ ಕುಂಸಿ ಮಾಹಿತಿ. ಡಿಸೆಂಬರ್ 20 ಮತ್ತು 21ರಂದು ರೈತ ನಾಯಕ ಎನ್ ಡಿ ಸುಂದರೇಶ್ ನೆನಪು ಕಾರ್ಯಕ್ರಮ ಕುರಿತು ಶಿವಾನಂದ ಕುಗ್ವೆ, ವಸಂತ್ ಕುಮಾರ್, ಎಚ್ ಪಿ ರಾಘವೇಂದ್ರ ಮಾಹಿತಿ. ಈಗ ಸುದ್ದಿಯ ವಿವರ. ಶಿರಸಿ ಬನವಾಸಿ ರಸ್ತೆಯಲ್ಲಿರುವ ಅಮೋಘಾಯಿ ಮೋಟರ್ಸ್ನಲ್ಲಿ ವೈವಿಧ್ಯಮಯ ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನಗಳು ಲಭ್ಯವಿದೆ. ಉತ್ತಮ ಗುಣಮಟ್ಟದ ಹಾಗೂ ಕೈಗೆಟುಕುವ ದರದಲ್ಲಿ ತ್ವರಿತಗತಿಯಲ್ಲಿ ಸಿಗುವ ಸರ್ವಿಸ್ ನಿಮಗೆ ಅಮೋಘ ಮೋಟರ್ಸ್ನಲ್ಲಿ ಲಭ್ಯವಿದೆ. 2018ರಿಂದ ಗುಣಮಟ್ಟದ ಸೇವೆಗೆ ಮತ್ತೊಂದು ಹೆಸರು ಅಮೋಘಾಯಿ ಮೋಟರ್ಸ್. ನೀವು ಆರ್ಡರ್ ಮಾಡಿದರೆ ಸಾಗರಕ್ಕೂ ವಾಹನ ಪೂರೈಕೆ ವ್ಯವಸ್ಥೆ ಇದೆ. 2020ರಲ್ಲಿ ಕೃಷಿ ಬಳಕೆಗಾಗಿ ಈ ಕಟರ್ ವಾಹನ ಸ್ವಂತ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಹೆಬ್ಬಾರ್ ಅಂತ, ಅಮೋಘಾಯಿ ಮೋಟರ್ ಶಿರ್ಸಿ ಇಂದ. ನಾವು 2018ರಲ್ಲಿ ಎಲೆಕ್ಟ್ರಿಕ್ ಟೂ ವೀಲರನ್ನು ಸೇಲ್ಸ್ ಸರ್ವಿಸನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ 2020ರಿಂದ ಈ ಕಾರ್ಟ್ಗಳನ್ನು, ಕೃಷಿ ಉಪಕರಣಗಳನ್ನು ಇಲೆಕ್ಟ್ರಿಕ್ನಲ್ಲಿ ತಯಾರು ಮಾಡೋದ್ರ ಬಗ್ಗೆ ಪ್ರಾರಂಭ ಮಾಡಿದ್ವಿ. ಈಗ 2023ರಿಂದ ನಾವು 600 kg ಲೋಡಿಂಗ್ ಕೆಪಾಸಿಟಿ ವಿತ್ ಎಲೆಕ್ಟ್ರಿಕ್ ಲಿಫ್ಟ್ ಇರೋ ತನಕ ಎಲ್ಲ ಎಲೆಕ್ಟ್ರಿಕ್ ಕೃಷಿ ವಾಹನಗಳನ್ನು ತಯಾರು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಎಲೆಕ್ಟ್ರಿಕ್ ಟೂ ವೀಲರ್ ತುಂಬ ಕಡಿಮೆ ರೇಟ್ 50,000ದಿಂದ 45,000ದಿಂದ ಕೂಡ ಸಿಗುತ್ತೆ. ಅದೇ ಥರ ಈ ಕಾರ್ಡ್ಗಳು 1,25,000ದಿಂದ ಹೊಸದು ಮತ್ತು ಹಳೆಯದು ಅಂದರೆ ಬಳಕೆ ಆಗಿರೋದು ನಾವು 2020ರಲ್ಲಿ 22ರಲ್ಲಿ ಕೊಟ್ಟಿರೋದು ಮತ್ತು ಎಕ್ಸ್ಚೇಂಜ್ ಆಗಿರೋದು ಕೇವಲ 50,000ದಿಂದ ಸಿಗ್ತದೆ. ಅದೇ ಥರ ಟೂ ವೀಲರ್ನಲ್ಲೂ ಎಕ್ಸ್ಚೇಂಜಿಗೆ ಬಂದಿರುವಂಥದ್ದು 15,000ದಿಂದಲೂ ಸಿಗ್ತದೆ. 8 ವರ್ಷದಿಂದ ನಾವು ಎಲೆಕ್ಟ್ರಿಕ್ ವಾಹನಗಳ ಸೇಲ್ಸು ಸರ್ವಿಸನ್ನು ಕೊಡ್ತಾನೆ ಇದ್ದೇವೆ. ನಾವು 8 ವರ್ಷದಿಂದ ಸೇಲ್ ಮಾಡ್ತಾ ಇರೋ ತುಂಬ ಕಡೆ ಹೊರಗಡೆ ಎಲ್ಲ 8 ವರ್ಷದಿಂದ ಶಿರ್ಸಿ ಬಿಟ್ಟು ಹೊರಗಡೆಯೂ ಕೂಡ ಕೊಟ್ಟಿದ್ದೇವೆ. ಸಾಗರ, ಸಿದ್ದಾಪುರ, ಯಲ್ಲಾಪುರ ಎಲ್ಲ ಕಡೆ ತೊಗೊಂಡೋಗಿದ್ದಾರೆ. ಅಲ್ಲಿಯೂ ಕೂಡ 10ಕ್ಕಿಂತ ಹೆಚ್ಚಿಗೆ ವೆಹಿಕಲ್ಗಳು ಇರುವಲ್ಲಿ ಕೂಡ ನಾವು ಅಲ್ಲಿಗೆ ಹೋಗಿ 2-3 ತಿಂಗಳಕ್ಕೊಮ್ಮೆ ಹೋಗಿ ಅಲ್ಲೇ ಸರ್ವಿಸ್ ಕ್ಯಾಂಪ್ಗಳನ್ನ ಮಾಡಿ ಅವರಿಗೆಲ್ಲ ಸರ್ವಿಸ್ ಕೊಡ್ತಾ ಇದ್ದೇವೆ. ಈಗ ಟೆಕ್ನಾಲಜಿ 2018ರಲ್ಲಿರೋ ಥರ 2025ರಲ್ಲಿಲ್ಲ, ಮತ್ತು ತುಂಬ ಅಪ್ಗ್ರೇಡ್ ಆಗಿದೆ. ಮತ್ತು ಎಲೆಕ್ಟ್ರಿಕ್ ಸ್ಕೂಟರನ್ನು ಬಳಸ್ತಾ ಇರೋರು, ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸ್ತಾ ಇರೋರು ಯಾರೂ ಲಾಸ್ ಆಗಿದೆ ಅಥವಾ ಇದರಿಂದ ತೊಂದರೆ ಆಗ್ತಾಯಿದೆ ಅಂತ ಹೇಳೋದಿಲ್ಲ. ಆದರೆ ಯಾರು ತೊಗೊಂಡಿಲ್ಲ, ಯಾರಿಗೆ ಅನುಭವ ಇಲ್ಲ, ಅವರು ಯಾವುದೋ ವೀಡಿಯೋಗಳನ್ನ ನೋಡಿ ಅಥವಾ ಯಾವುದೋ ಮಾಹಿತಿ ಸರಿಯಾಗಿ ತಿಳ್ಕೊಳ್ಳದೆ ಅವರು ಅಂದರೆ ನೆಗೆಟಿವ್ ಆಗಿ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ. ನಿಮಗೆ ಏನೇ ಡೌಟ್ ಇದ್ದರೂ ತೊಗೊಂಡವ್ರ ಹತ್ರ ಕೇಳಿ. ಇದೇ ನಮ್ಮ ಮನೆ. ಇದು ಓಡಿಸೋದು ತುಂಬ ಸುಲಭ. ಜಸ್ಟ್ ಕೀ ಆನ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡಿಕೊಂಡು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ 2ನೇ ಕ್ಲಾಸಿಗೆ ಹೋಗೋ ಹುಡುಗರಿಂದ ಕೂಡ 80 ವರ್ಷ ವಯಸ್ಸಾದ ತನಕನೂ ಯೂಸ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಗ್ರಾಹಕರ ಮನೆಗಳಲ್ಲಿ. ನಾವು ಇದನ್ನು ಪುತ್ತೂರು, ಸುಳ್ಯ, ಸುಬ್ರಹ್ಮಣ್ಯ, ಗುಂದ, ದಾಂಡೇಲಿ, ಯಲ್ಲಾಪುರ, ಬೆಂಗಳೂರು ಎಲ್ಲ ಕಡೆ ಇದರ ಗ್ರಾಹಕರಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ಇದು ತುಂಬ ಈಸಿ ಇದೆ. ಜಸ್ಟ್ ನಾವು ಎಕ್ಸಿಲೇಟರ್ ಮೂವ್ಮೆಂಟ್ ಮಾಡಿದ್ರೆ ಮೂವ್ಮೆಂಟ್ ಆಗ್ತದೆ. ಇದಕ್ಕೆ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಆಪ್ಷನ್ ಇದೆ. ನಾವು ಚಾರ್ಜ್ ಮಾಡೋದು, ಯೂಸ್ ಮಾಡೋದು. ಆಲ್ ಕೂಡ ಇದೆ, ಹೆಡ್ಲೈಟ್ ಕೂಡ ಇದೆ. ತುಂಬ ಈಸಿ ಇದನ್ನು ಓಡಿಸೋದು. ಮೈಕೈ ನೋವು ಇಲ್ಲದೆ ಆರಾಮಾಗಿ ಆರಾಮಾಗಿ 5 ಜನರು ಕೆಲಸ ಮಾಡ್ಬೋದು ಈ ಗಾಡಿಯಿಂದ. ಇದು ಆಫ್ ರೋಡ್ ವೆಹಿಕಲ್. ಇದಕ್ಕೆ ರಿಜಿಸ್ಟ್ರೇಷನ್, ಲೈಸೆನ್ಸ್, ನಂಬರ್ ಪ್ಲೇಟ್ ಏನಿಲ್ಲ. 15 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತದೆ. ನಾವು ತೋಟದಲ್ಲಿ ದಿನಬಳಕೆ ಅಂದರೆ ಮನೆಗೆ, ತೋಟಕ್ಕೆ ನಾವು ಏನೇ ವಸ್ತುಗಳನ್ನ ಸಾಗಿಸೋದಿದ್ರೆ ಅಲ್ಲಿ ಇದು ತುಂಬ ಉಪಯುಕ್ತವಾದ ಗಾಡಿ ಇದು. ಇದರದ್ದು ಪಾರ್ಟ್ಸ್ಗಳೆಲ್ಲ ಲೋಕಲಲ್ಲೇ ಸಿಗ್ತದೆ. ಯಾವುದಕ್ಕೂ ನಮ್ಮನ್ನೇ ಡಿಪೆಂಡ್ ಆಗಬೇಕು ಅಂತಲೂ ಇಲ್ಲ. ಇದು ಬ್ರೇಕ್ ಅಸೆಂಬ್ಲಿ ಎಲ್ಲ ಬಜಾಜ್ ರಿಕ್ಷಾದಿದೆ, ನಿಮಗೆ ಹೀರೋ ಹೊಂಡದಿದೆ, ಟೈಯರ್ಗಳು, ಮಿನಿ ಪವರ್ ಟಿಲ್ಲರ್ದಿದೆ, ರಿಮ್ಗಳು, ಆಲ್ಟೋದಿದೆ. ಈ ಥರ ಎಲ್ಲ ಲೋಕಲ್ ಪಾರ್ಟ್ಸನ್ನು ಯೂಸ್ ಮಾಡಿ ನಾವು ಶಿರ್ಸಿಯಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ ಇದೆ ಇದು. ಅದಕ್ಕಾಗಿ ಸರ್ವಿಸ್ ಬಗ್ಗೆ, ಸ್ಪೇರ್ ಪಾರ್ಟ್ಸ್ ಬಗ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಇದು ಫಾರ್ವರ್ಡ್ನಲ್ಲಿ ಎಷ್ಟು ಲೋಡ್ ತೊಗೊಳ್ತದೆ, ರಿವರ್ಸ್ನಲ್ಲಿ ಕೂಡ ಅಷ್ಟೇ ಲೋಡ್ ತೊಗೊಳ್ತದೆ. ಒಂದು ಸ್ವಿಚ್ಚನ್ನು ಚೇಂಜ್ ಮಾಡೋದ್ರಿಂದ ಫಾರ್ವರ್ಡ್ ರಿವರ್ಸು ಆಗುತ್ತೆ. ಈಗ ಇದು ಫಾರ್ವರ್ಡ್ ರಿವರ್ಸ್
ಹಾಕಿರೋದ್ರಿಂದ ಫಾರ್ವರ್ಡಲ್ಲಿ ನಿಧಾನವಾಗಿ ಹೋಗ್ತಾ ಇದೆ. ಹಿಲ್ ಲೋಡ್ ಆ್ಯಕ್ಟಿವೇಟ್ ಆಗುತ್ತೆ. ರಿವರ್ಸ್ ಸಾಗರ ತಾಲೂಕಿನ ಇಡುವಾಣಿ ಸಮೀಪ ಸರ್ಕಾರಿ ಬಸ್ ಮತ್ತು ಶಾಲಾ ವಾಹನ ನಡುವೆ ಡಿಕ್ಕಿ ಸಂಭವಿಸಿ ಕೆಲವರಿಗೆ ಸಣ್ಣಪುಟ್ಟ ಗಾಯವಾದ ಘಟನೆ ಗುರುವಾರ ನಡೆದಿದೆ. ಜೋಗ ಕಾರ್ಗಲ್ ಭಾಗದಿಂದ ಸಾಗರದ ಎಲ್ಬಿ ಕಾಲೇಜು ಹಾಗೂ ಪ್ರಗತಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರುತ್ತಿದ್ದ ಶಾಲಾ ವಾಹನ ಹಾಗೂ ಸಾಗರದಿಂದ ಕಾರ್ಗಲ್ ಕಡೆ ಹೋಗುತ್ತಿದ್ದ ಸರ್ಕಾರಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿದೆ. ಶಾಲಾ ಬಸ್ನಲ್ಲಿ 32 ವಿದ್ಯಾರ್ಥಿಗಳು ಶಿಕ್ಷಕರು ಇದ್ದರು ಎನ್ನಲಾಗಿದೆ. ಈ ಪೈಕಿ 9ನೇ ತರಗತಿ ವಿದ್ಯಾರ್ಥಿ ಸಾತ್ವಿಕ್, ಶಾಲಾ ಬಸ್ ಚಾಲಕ ಪ್ರವೀಣ್, ಕೆಎಸ್ಆರ್ಟಿಸಿ ಬಸ್ ಚಾಲಕ ಆರೀಫ್ ಎಂಬುವವರಿಗೆ ಹೆಚ್ಚಿನ ಹೊಡೆತ ಬಿದ್ದಿದ್ದು ಶಿವಮೊಗ್ಗ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ಯಲಾಗಿದೆ. ಗಾಯಗೊಂಡವರಿಗೆ ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ಶಾಸಕ ಗೋಪಾಲಕೃಷ್ಣ ಬೇಳೂರು ಸೂಚನೆಯಂತೆ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಚಿಕಿತ್ಸೆಗೆ ನೆರವಾದರು. ಈ ಕುರಿತು ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಮೂರ್ತಿ ಮತ್ತಿತರರು ಜಿಎನ್ಎಸ್ ಜೊತೆ ಮಾತನಾಡಿದ್ದಾರೆ. 9:30 ಇಡುವಣಿ ಹತ್ರ ಒಂದು MDF ಸ್ಕೂಲ್ ವೆಹಿಕಲ್ಲು ಮತ್ತು ಇದು KSRTC ಇದು ಕಠಿಣ ಕಾರ್ ಗಾಡಿ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿತ್ತು. 9:30 ಅಲ್ಲಿಂದ ಫೋನ್ ಬಂತು, ನಿಮಗೆ ಟೀಮ್ ಕಳಿಸ್ಕೊಡ್ತಾ ಇದ್ದೀವಿ. ನಾವು ಬಂದಿದ್ದೀವಿ. ಒಬ್ಬ ಡ್ರೈವರ್ KSRTC ಡ್ರೈವರಿಗೆ ಬೆನ್ನಿಗೆ ಮೂಳೆಗೆ ತುಂಬ ಸಿವಿಯರ್ ಪೆಟ್ಟಾಗಿತ್ತು. ಅವ್ರನ್ನ ಶಿವಮೊಗ್ಗಕ್ಕೆ ರೆಫರ್ ಮಾಡಿ ಅದ ನಂತರ ಇವರು MDF ವೆಹಿಕಲ್ ಡ್ರೈವರು ಕೂಡ ಅವರಿಗೆ ಕಾಲು ಮುರಿದೋಗಿದೆ. ಮತ್ತು ಅವ್ರನ್ನೂ ಕೂಡ ಶಿವಮೊಗ್ಗಕ್ಕೆ ತುಂಬ ಮೇಜರ್ ಆಗಿ ಶಿವಮೊಗ್ಗಕ್ಕೆ ರೆಫರ್ ಮಾಡಿ. ಮತ್ತು ಈ ಇನ್ನೊಬ್ಬ MDF ಸಾತ್ವಿಕ್ ಅಂತ ಹುಡುಗ, ಅವನಿಗೂ ತಲೆಗೂ ಸ್ವಲ್ಪ ಇಂಜೂರ್ಡ್ ಆಗಿದೆ ಮತ್ತು ಬೇರೆ ಭುಜಕ್ಕೆ ಇದಾಗಿದೆ. ಅವರು ಕೂಡ ಶಿವಮೊಗ್ಗಕ್ಕೆ ರೆಫರ್ ಡಾಕ್ಟರ್. ಮತ್ತು ಇನ್ಯಾರು ಸಣ್ಣ ಪುಟ್ಟ ಏನೋ ಲೇಟ್ ಆಗಿದೆ ಅಂತ ನಮ್ಮ ಇವರು ARC ಮೆಂಬರು ಜಯರಾಮಣ್ಣ ಅವರು ಇದ್ದಾರೆ, ಅವರು ಕೂಡ ಹೆಲ್ಪ್ ಬರ್ತಾ ಇದ್ದಾರೆ. ಈಗ ಮಕ್ಕಳನ್ನ ಕರ್ಕೊಂಡೆ ಹೌದಾ ಕಾರ್ಗಲ್ಲಿಂದ ಅಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ಈ ಕಡೆ ಬಂದೆ ಅಲ್ಲ ಇಟ್ವಾಡಿಂದ ಆ ಕಡೆಯಿಂದ ಪ್ರಗತಿ ಸ್ಕೂಲ್ ಗಾಡಿ ಬರ್ತಾ ಇತ್ತು, ಸ್ಕೂಲ್ ಬಸ್. ಈ ಕಡೆಯಿಂದ KSRTC ಬಸ್. ಎರಡು ಸ್ವಲ್ಪ ಮುಖಾಮುಖಿ. ನೀವು ಬಸ್ಸಲ್ಲಿ ಎಷ್ಟು ಜನ ಇದ್ರಿ ಸರ್? ಬಸ್ಸಲ್ಲಿ ಒಂದು 20 ಜನ ಇದ್ದೀವಿ ಅನ್ಸುತ್ತೆ KSRTC ಬಸ್ಸಲ್ಲಿ. ಆ ಕಡೆಯಿಂದ ತುಂಬ ಜನ ಇದ್ದೀವಿ. ಡ್ರೈವರಿಗೆ ತುಂಬ ಹೊಡೆತ ಬಿದ್ದಿದೆ. ಪ್ರಯಾಣಿಕರಿಗೆ ಏನಾದರೂ ಆಗಿದೆಯಾ ಬಸ್ಸಲ್ಲಿ ಇದ್ದವರಿಗೆ? ಗಾಯಗಳಾಗಿದೆ. ಕೆಲವರಿಗೆ ಕೈಗೆ, ಕಾಲಿಗೆ, ಗಲ್ಲಕ್ಕೆ, ಕಣ್ಣಿ, ಸ್ವಲ್ಪ ಮುಖಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಲಯವತ್ಸರ 4 ಸಂಗೀತೋತ್ಸವ ಕಾರ್ಯಕ್ರಮ ಡಿಸೆಂಬರ್ 21ರಂದು ಬೆಳಗ್ಗೆ 8:30ರಿಂದ ಅಜಿತ ಸಭಾಭವನದಲ್ಲಿ ನಡೆಯಲಿದೆ ಎಂದು ಲಯಾಂಕುರ ಟ್ರಸ್ಟ್ನ ನಿಖಿಲ್ ಕುಂಸಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಭಾಸ್ಕರ್ ವಿ ಹೆಗಡೆ, ವಿಜಯೇಂದ್ರ ಕುಂಸಿ, ಮಹಾಬಲೇಶ್ವರ್, ಕಿರಣ್, ನಾಗರಾಜ್ ಕೆವಿ, ಸ್ವಸ್ತಿಕ್, ಮನಸ್ವಿನ್ ಇನ್ನಿತರರು ಹಾಜರಿದ್ದರು. ಈ ವರ್ಷವೂ ಕೂಡ ನಾವು ಅತ್ಯಂತ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲ ತಯಾರಿಯನ್ನ ಪೂರ್ವಭಾವಿಯಾಗಿ ತಯಾರಿಯನ್ನು ನಡೆಸ್ಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮದ ಮೂಲ ಉದ್ದೇಶವನ್ನ ನಾನು ತಿಳಿಸ್ಬಿಡ್ತೇನೆ. ನಮ್ಮ ಸಾಗರದ ವಿದ್ಯಾರ್ಥಿಗಳಿಗೆ ಅಂದ್ರೆ ತಬಲಾ ಸಂಗೀತ ಶಿಕ್ಷಣವನ್ನ ಪಡಿತಾರಂತ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆಯನ್ನ ಒದಗಿಸ್ಕೊಡ್ಬೇಕು, ರೂಪಿಸ್ಕೊಡ್ಬೇಕು ಅನ್ನುವ ಮಹಾ ಉದ್ದೇಶವನ್ನ ನಾವು ನಮ್ಮ ಟ್ರಸ್ಟ್ ನ ವತಿಯಿಂದ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ರೀತಿಯ ಒಂದು ಬೆಳಗಿನಿಂದ ರಾತ್ರಿಯ ತನಕ ವಾರ್ಷಿಕೋತ್ಸವ ಸಮಾರಂಭ ಅಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ವರ್ಷವೂ ಕೂಡ ವಿಶೇಷ ಆಹ್ವಾನಿತರನ್ನ, ಸ್ಥಳೀಯ, ರಾಜ್ಯ, ಹೊರ ರಾಜ್ಯದ ಆಹ್ವಾನಿತ ಕಲಾವಿದರನ್ನ ನಾವು ಇಲ್ಲಿ ನಾವು ಕರೆಸ್ತಾ ಇದ್ದೇವೆ, ಸಾಗರಕ್ಕೆ ಕರೆಸ್ತಾ ಇದ್ದೇವೆ. ಮುಂಜಾನೆ ನಾವು 8:30ರಿಂದ ದೀಪ ಬೆಳಗುವ ಕಾರ್ಯಕ್ರಮ ಅಂತ ನಮ್ಮ ತಬಲಾ ಗುರುಗಳಾದಂತಹ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಅವರಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸ ಮುಂಜಾನೆ ಶ್ರೀಯುತ ಅಧ್ಯಕ್ಷರಾಗಿ ಭಾಸ್ಕರ್ ಹೆಗಡೆ ಅವರು ಇರ್ತಾರೆ, ಹಾಗೆ ಸಂಸ್ಥಾಪಕರಾಗಿ ವಿಜೇಂದ್ರ ಆರ್ ಕುಂಸಿ ಅವರು ಇರ್ತಾರೆ, ಹಾಗೆ ಪಂಡಿತ್ ಮಡಿವಾಳಯ್ಯ ಸಾಲಿ ಅವರು ನನ್ನ ಮತ್ತೋರ್ವ ಗುರುಗಳು ಪಂಡಿತ್ ಮಡಿವಾಳಯ್ಯ ಸಾಲಿ ಅವರು ಹುಮ್ನಾಬಾದ್ ಬೀದರ್ನಿಂದ ಆಗಮಿಸ್ತಾ ಇದ್ದಾರೆ. ನಂತರದಲ್ಲಿ 9 ಗಂಟೆಗೆ ಸರಿಯಾಗಿ ನಾವು ವಿಶೇಷವಾಗಿ ಒಂದು ಗಾನ ವೇಣು ಸುಧೆ ಎಂಬ ಕಾರ್ಯಕ್ರಮವನ್ನ ಜುಗಲ್ಬಂದಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಇಲ್ಲಿ ನಾವು ನಿಲಯ ಕಲಾವಿದರಿಗೆ ಅವಕಾಶವನ್ನ ಕೊಡಬೇಕು. ಪ್ರತಿ ವರ್ಷ ನಾವು ಒಬ್ಬ ನಿಲಯ ಕಲಾವಿದರಿಗೆ ಅವಕಾಶವನ್ನ ಕೊಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕುಮಾರಿ ಸಾನ್ವಿಜಿ ಭಟ್ ಅನ್ನೋರಿಗೆ ನಾವು ಅವಕಾಶ ಕೊಟ್ಟಿದ್ವಿ. 2ನೇ ಬಾರಿಯಲ್ಲಿ ನಂದಾ ಹೆಗಡೆ ಅಂತ ಭೀಮನ್ಕೋಣೆ ಒಂದು ಒಬ್ಬರಿಗೆ ನಾವು ಕಲಾವಿದರಿಗೆ ಅವಕಾಶವನ್ನ ನೀಡಿದ್ವಿ. ಕಳೆದ ಬಾರಿ ಚೆನ್ನಿಗನ ತೋಟದ ಮಾಧವ್ ಭಟ್ ಅವರಿಗೆ ಕರ್ನಾಟಕ ಸಂಗೀತದ ಒಂದು ನಿಲಯ ಕಲಾವಿದರಾಗಿ ಅವಕಾಶವನ್ನ ಮಾಡಿದ್ವಿ.
ಅದೇ ಥರದಲ್ಲಿ ಈ ವರ್ಷ ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಮತ್ತು ಬಾನ್ಸರಿ ವಾದನದ ಜುಗಲ್ಬಂದಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಗಾಯನ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ಶ್ರೀರಂಜನಿ ಹಿಳ್ಳೋಡಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬಾನ್ಸುರಿಯಲ್ಲಿ ಪ್ರವೀಣ್ ಗೋಟ್ಕಿಂಡಿರವರ ಶಿಷ್ಯರಾದಂತಹ ಸಾಗರದವರೇ ಆದಂತಹ ಸುಬೋಧ್ ಪೀರಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ತಬಲಾ ಸಾಥಿಯಲ್ಲಿ ಸಾಗರದವರೇ ಆದಂತ ನಮ್ಮ ಗುರುಗಳ ಶಿಷ್ಯ ಆದಂತ ವಿದ್ವಾನ್ ವಿನಾಯಕ್ ಸಾಗರ್ ಅವರು ಭಾಗವಹಿಸ್ತಾ ಇದ್ದಾರೆ. ಸಂವಾದಿನಿಯಲ್ಲಿ ಸಂವತ್ಸರ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ತದನಂತರದಲ್ಲಿ ನಾವು ವಿದ್ಯಾರ್ಥಿಗಳಿಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ 2 ರೀತಿಯ ಸೆಷನ್ ಅನ್ನ ಮಾಡಿದ್ದೇವೆ. ಬೆಳಗಿನ ಸೆಷನ್ ಮತ್ತೆ ಮಧ್ಯಾಹ್ನದ ಸೆಷನ್ ಅಂತ 2 ಸೆಷನ್ ಅನ್ನ ಮಾಡಿದೆ. ಬೆಳಗ್ಗೆ 10:30ಯಿಂದ 12 ಗಂಟೆ ತನಕ ಕೆಲವು ವಿದ್ಯಾಲಯದ ಕೆಲವು ವಿದ್ಯಾರ್ಥಿಗಳ ತಬಲಾ ಪ್ರಸ್ತುತಿಯ ಕಾರ್ಯಕ್ರಮ ಇದ್ರೆ, ಮಧ್ಯಾಹ್ನದ ವೇಳೆಯಲ್ಲಿ 2:30ಯಿಂದ 5:30 ತನಕ ನಾವು ಮತ್ತೊಂದು ಸೆಷನ್ ನಲ್ಲಿ ನಮ್ಮ ವಿದ್ಯಾಲಯದ ಮತ್ತೆ ಕೆಲವು ವಿದ್ಯಾರ್ಥಿಗಳ ತಬಲಾ ಪ್ರಸ್ತುತಿಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. 12 ಗಂಟೆಗೆ ಸರಿಯಾಗಿ ಮತ್ತೊಂದು ನಾವು ಆಹ್ವಾನಿತ ಕಲಾವಿದರಿಂದ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ವಾದ್ಯ ನಾದ ಸುಧೆ ಎಂಬ ಒಂದು ವಿಶೇಷವಾದ ಜುಗಲ್ಬಂದಿ ಕಾರ್ಯಕ್ರಮ. ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ಇನ್ಸ್ಟ್ರೂಮೆಂಟಲ್ ಜುಗಲ್ಬಂದಿಯನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕಿಯ ಪಿಟೀಲು ಮತ್ತೆ ಹಿಂದೂಸ್ತಾನಿಯ ಸಾರಂಗಿ ವಾದನ, ವಿಶೇಷವಾದ ವಾದ್ಯಗಳನ್ನ ನಾವು ನಮ್ಮ ಸಾಗರದ ಕಲಾಸಕ್ತರಿಗೆ ನಾವು ಪರಿಚಯಿಸ್ತಾ ಇದ್ದೇವೆ. ಕರ್ನಾಟಕಿ ಪಿಟೀಲ್ ವಾದನದಲ್ಲಿ ವಿದ್ವಾನ್ ಆರ್ ಅಚ್ಯುತರಾವ್ ಬೆಂಗಳೂರವರು ಸಹಕಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಾರಂಗಿ ವಾದನದಲ್ಲಿ ಪ್ರೊಫೆಸರ್ ದೀಪಕ್ ಪರಮಶಿವನ್ ಇವರು IIT ಮಡ್ರಾಸ್ನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದೇಶದ ಅಂತಾರಾಷ್ಟ್ರೀಯ ಎಲ್ಲ ಕಲಾವಿದರಿಗೆ ಸಹವಾದನದಲ್ಲಿ ಮತ್ತು ಏಕವಾದ್ಯದಲ್ಲಿ ಸಾರಂಗಿಯನ್ನ ಅವರು ನುಡಿಸುವುದರ ಮುಖಾಂತರ ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಕಲಾವಿದರಾದಂತಹ ಪಂಡಿತ್ ಸಪನ್ ಚೌಧರಿ, ಪಂಡಿತ್ ಯೋಗೀಶ್ ಸಾಂಶಿ, ಇನ್ನು ಅನೇಕ ಕಲಾವಿದರಿಗೆ ಸಾರಂಗಿ ವಾದನದಲ್ಲಿ ಸಹಕಾರವನ್ನ ಈ ಪ್ರೊಫೆಸರ್ ದೀಪಕ್ ಪರಮೇಶ್ವರನ್ ಅವರು ಮಾಡಿರ್ತಾರೆ. ಇವರ ತಂದೆಯವರು ಕೂಡ ರಂಗಕರ್ಮಿ ಕೂಡ ಹೌದು. ಅವರು ನಮ್ಮ ಈ ಸಾಗರದ ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮೃದಂಗ ವಾದನದಲ್ಲಿ ವಿದ್ವಾನ್ ಸುನೀಲ್ ಸುಬ್ರಹ್ಮಣ್ಯಂ ಬೆಂಗಳೂರಿನಿಂದ ಆಗಮಿಸ್ತಾ ಇದ್ದಾರೆ. ಹಾಗೆ ತಬಲಾ ಸಾಥಿಯಲ್ಲಿ ಯೋಗೀಶ್ ಭಟ್ ಅವರು ಕೂಡ, ಯೋಗೀಶ್ ಭಟ್ ಅವರು ನಮ್ಮ ಸಾಗರದ ಗೋಳಗೋಡಿನವರು, ಈಗ ಬೆಂಗಳೂರಿನ ನಿವಾಸಿಯಾಗಿದ್ದಾರೆ. ಅವರಿಗೆ ನಾನು ಆಹ್ವಾನವನ್ನ ನೀಡಿದ್ದೇನೆ. ಸರಿಯಾಗಿ 12 ಗಂಟೆಗೆ ವಿಶೇಷವಾಗಿ ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ವಾದ್ಯಗಳ ಜುಗಲ್ಬಂದಿಯನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ವಾದ್ಯ ನಾದ ಸುಧೆ ಎಂಬ ಹೆಸರನ್ನ ಕೊಟ್ಟು ನಾವು ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ಈ ಮೊದಲೇ ಹೇಳಿದ ಹಾಗೆ ವಿದ್ಯಾರ್ಥಿಗಳ ಪ್ರಸ್ತುತಿ 2:30ರಿಂದ ಮತ್ತೆ ನಡೀತಾ ಇರುತ್ತೆ. ಸಂಜೆ ವೇಳೆಯಲ್ಲಿ ನಮ್ಮ ತಬಲಾ ವಿದ್ಯಾಲಯ ಆದುದರಿಂದ ನಾವು ತಬಲಾ ಸೋಲೋ ಕಾರ್ಯಕ್ರಮಕ್ಕೆ ನಾವು ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷ ಒಬ್ಬ ಹಿರಿಯ ಮತ್ತು ಯುವ ಕಲಾವಿದರಿಗೆ, ಹಿರಿಯ ಅಥವಾ ಯುವ ಕಲಾವಿದರಿಗೆ ಅವಕಾಶವನ್ನ ಕೊಡುವುದರ ಮುಖಾಂತರ ನಾವು ಸಂಗೀತಾಸಕ್ತರಿಗೆ ರಸದೌತಣವನ್ನ ಮಾಡ್ತಾ ಇದ್ದೇವೆ. ಈ ಬಾರಿ ಪುಣೆ ನಿವಾಸಿಯಾಗಿರುವಂತಹ, ಧಾರವಾಡದವರು ಆದ್ರೆ ಪುಣೆಯಲ್ಲಿ ಅವರು ಇರ್ತಾರೆ, ಶ್ರೀ ಹೇಮಂತ್ ಜೋಶಿ ಅವರು ಪ್ರಸಿದ್ಧ ತಬಲಾ ವಾದಕರಾದಂತಹ ಪಂಡಿತ್ ರಾಮದಾಸ್ ಪಲ್ಸೋಲೆ ಅವರ ಶಿಷ್ಯರು. ಅವರಿಗೆ ಕೇಳ್ಕೊಂಡಾಗ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಂಜೆ 5:30ಯಿಂದ ಅವರ ತಬಲಾ ಸೋಲೋ ಕಾರ್ಯಕ್ರಮವನ್ನ ನಾವು ಏರ್ಪಡಿಸಲಾಗಿದೆ. ತದನಂತರದಲ್ಲಿ ವಿಶೇಷ ಡಿಸೆಂಬರ್ 20 ಮತ್ತು 21ರಂದು ರೈತ ನಾಯಕ NT ಸುಂದರೇಶ್ ನೆನಪು. ಡಿಸೆಂಬರ್ 20 ಮತ್ತು 21ರಂದು ರೈತ ನಾಯಕ ND ಸುಂದರೇಶ್ ನೆನಪು ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಮೈತ್ರಿವನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಮಾರಕ ಭವನದಲ್ಲಿ ನಡೆಯಲಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ್ ಕುಗ್ವೆ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೈತ ಸಂಘದ ಪ್ರಧಾನ ಸಂಚಾಲಕ ND ವಸಂತಕುಮಾರ್, ಪತ್ರಕರ್ತ HB ರಾಘವೇಂದ್ರ ಮಾತನಾಡಿದರು. ನೆನಪಿನ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಹರಿಹರದ ಮೈತ್ರಿವನ ಅಂತಂದರೆ ನಮ್ಮ ASS ಸ್ಥಾಪಕರು ಮತ್ತು ನಾಯಕರಾಗಿದ್ದಂಥ ಬಿ ಕೃಷ್ಣಪ್ಪ ಅವರ ಒಂದು ಸ್ಮಾರಕ ಭವನ ಇದೆ ಹರಿಹರದಲ್ಲಿ. ಅಲ್ಲಿ 2 ದಿವಸ ಅಧ್ಯಯನ ಶಿಬಿರವನ್ನು ನಡೆಸೋಕ್ಕೆ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಜಿಲ್ಲೆಗಳಿಂದ ನಮ್ಮ ರೈತ ಸಂಘದ ಯುವ ಕಾರ್ಯಕರ್ತರು ಮತ್ತು ಯುವತಿಯರು ಒಂದು 100-120 ಜನ ಅಲ್ಲಿ ಆಯ್ಕೆಯಾದಂಥ ತರಬೇತಿ ಆಗುತ್ತೆ. ಅದರ ಒಂದು ವಿವರ ಈ ನಮ್ಮ ಕರಪತ್ರದಲ್ಲಿದೆ. 2 ದಿವಸದ ಕಾಲ ಶಿಬಿರವನ್ನು ನಡೆಸ್ತಾ ಇದ್ದೀವಿ.
ಮಹತ್ವದಂಥ ಹಲವಾರು ಇವತ್ತಿನ ಪ್ರಚಲಿತ ವಿಚಾರಗಳ ಬಗ್ಗೆ ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ, ಇವತ್ತಿನ ಜನ್ರೇಷನ್ಗೆ ರೈತ ಚಳವಳಿಯ ಅಗತ್ಯತೆ ಮತ್ತು ಅದರ ಕಟ್ಟುವ ಬಗ್ಗೆ ಅವರಿಗೆ ಮಾಹಿತಿ ಮತ್ತು ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಇದನ್ನು ಈಗಾಗಲೇ ಜೊತೆಗೆ 20ನೇ ತಾರೀಕು ಬೆಳಗ್ಗೆ ಉದ್ಘಾಟನೆ ಆಗಿದೆ. ಉದ್ಘಾಟನೆಗೆ ನಮ್ಮ JMC ಯುವ ಸಂಘಯ ಅಂತೇಳಿ ಅವರು ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ತುಂಬ ಹಿರಿಯ ಹೋರಾಟಗಾರರು ಅವರು ಉದ್ಘಾಟನೆ ನಡೆಸ್ತಾರೆ. ಆ ಒಂದು ಉದ್ಘಾಟನಾ ಸಂದರ್ಭದಲ್ಲಿ ನಮ್ಮ ಈ ಇನ್ನೊಂದು ಮರ್ತಿದ್ದೇನೆ, ಈ ಶಿಬಿರವನ್ನು ನಾವು ಮಾನವ ಬಂಧುತ್ವ ವೇದಿಕೆ ಸಹಯೋಗದಲ್ಲಿ ಮಾಡಿದ್ದೇವೆ. ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಅಂತ ನೀವು ಕೇಳಿರ್ತೀವಿ. ಅದು ಸಾಮಾಜಿಕ ಹೋರಾಟಗಳು ಎನ್.ಟಿ. ಸುಂದರೇಶ್ವರ ಕಾರ್ಯಕ್ರಮ ಆದ ನಂತರ ರೈತ ಚಳವಳಿಯ ಹುಟ್ಟು ಬೆಳವಣಿಗೆ, ಏಳು ಬೀಳುಗಳು ಮತ್ತು ಮುಂದಿನ ಹೆಜ್ಜೆ, ಇದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲ್ಲ ನಾಗೇಂದ್ರ ಅವರು ವಿವರವಾಗಿ ತಿಳಿಸಿಕೊಂಡಿದ್ದಾರೆ. ಆ ನಂತರ ಕೃಷಿ ಬಿಕ್ಕಟ್ಟು ಮತ್ತು ಪರಿಹಾರ ಈ ಬಗ್ಗೆ ಡಾಕ್ಟರ್ ಪ್ರಕಾಶ್ ಕಮ್ಮಡಿ ಅವರು ಮಾತಾಡ್ತಾರೆ. ಅದೇ ರೀತಿ ವಿಷಮುಕ್ತ ಮಣ್ಣು ಮತ್ತು ಆಹಾರ ಈ ಬಗ್ಗೆ ನೈಸರ್ಗಿಕ ಕೃಷಿಕಾರ ಹೊನ್ನೂರು ಕೃಷ್ಣಪ್ಪನವರು ಮಾತಾಡ್ತಾರೆ. ಆ ನಂತರ ಕೊನೆಯದಾಗಿ ಸಮಾರೋಪ ಭಾಷಣ, ಅದರಲ್ಲಿ ಶಿವಾನಂದ ಇವರ ಅಧ್ಯಕ್ಷರಾಗಿರ್ತಾರೆ. ಸಮಾರೋಪ ಭಾಷಣವನ್ನು ಬಳಸುವ ನಾಗೇಂದ್ರ ಮಾಡಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇದು ಅತಿ ಮುಖ್ಯವಾಗಿ ಏನಂದರೆ ಯುವ ಜನರಿಗೆ ನಾವು ಚಳುವಳಿಗಳ ಒಂದು ಹೀರೋಸ್ ಗೆಸ್ಟ್ ಅಂತೇಳಿ ಸಿನಿಮಾ ಇದೆಯಲ್ಲ, ಇವರು ಈ ಸಿನಿಮಾದ ಇದನ್ನು ಮಾಡಿದವರು ಪತ್ರಕರ್ತ ಟಿ ಸಾಯಿನಾಥ್. ನಿಮಗೆಲ್ಲ ಗೊತ್ತಿರ್ಬೋದು. ಎವರಿ ವರ್ಲ್ಡ್ ಲವ್ಸ್ ಗುಡ್ ರಾಟ್ ಅಂತ ಹೇಳಿ ಅಪರೂಪದ ಮರ ಅಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ, ಅಪರೂಪದ ರೈತರ ಸಂಬಂಧಪಟ್ಟ ಹಾಗೆ ವಿದರ್ಭ ವಿಭಾಗದಲ್ಲಿ, ಮಹಾರಾಷ್ಟ್ರದ ವಿದರ್ಭ ವಿಭಾಗದಲ್ಲಿ ರೈತರೇನು ಆತ್ಮಹತ್ಯೆ ಮಾಡಿಕೊಂಡು ಸಂಬಂಧಪಟ್ಟ ಹಾಗೆ ಆವತ್ತು ಅವರು ಬರೆದಂಥ ಹಿಂದೂ ಪತ್ರಿಕೆಯಲ್ಲಿ ಅವರು ಬರೆದಂಥ ವಿಶೇಷವಾದಂಥ ಸರಣಿ ಲೇಖನಗಳಿಂದ ರೈತರ ಆತ್ಮಹತ್ಯೆಗೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ವರದೀಕರಿಸಿದ್ದಾರೆ, ಮುನ್ನಡೆ ಬರುತ್ತೆ. ಆಗ ಇದ್ದಂಥ UPA ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ಅವರು ಈ ನ್ಯೂರೋನ ಅಸ್ಥಿಗಳು, ನ್ಯೂರೋ ಅಂದರೆ ಗೊತ್ತಿಲ್ಲ ನಿಮಗೆ, ಹೋಮ್ ಹೊತ್ತು ಹೊಯ್ತಾ ಇರಬೇಕಾದ್ರೆ ಆತ ಗಿಟಾರ್ ಬಾರಿಸ್ತಾ ಇದ್ದ ಅಂಥ ಒಂದು ವಾಸ್ತವಸ್ಥೆ ಹೃದಯ ವ್ಯವಸ್ಥೆಗೆ ಭಾರತದಲ್ಲಿದೆ. ಹಾಗಾಗಿ ಸಂಬಂಧಪಟ್ಟಾಗಿ ನ್ಯೂರೋನ ಅಸ್ಥಿಗಳು ಅಥವಾ ಒಂದು ಡಾಕ್ಯುಮೆಂಟ್ರಿ ಆಂಶಿಕವನ್ನು ಅವರು ರೆಡಿ ಮಾಡಿದ್ದಾರೆ. ಮುಖ್ಯವಾಗಿ ನಿಮಗೆ ಹೇಳಬೇಕಾಗಿರೋದು ಸ್ನೇಹಿತರೆ, ಎನ್.ಡಿ. ಸುಂದರೇಶ್ ಈಗ ಏನು ಕಾಣ್ತಿದ್ದೀರಿ ಈ ಫೋಟೋದಲ್ಲಿ, ಈ ಕರ್ನಾಟಕದ ರೈತ ಚಳವಳಿಗೆ ಒಂದು ದಿಕ್ಕನ್ನು ತೋರಿಸಿದಂಥ ಅತ್ಯಂತ ದೊಡ್ಡ ಹೋರಾಟಗಾರ. ಈ ಹೋರಾಟಗಾರ ನಮ್ಮ ನಡುವೆ ಇರಬೇಕಿತ್ತು, ಆದರೆ ಅಕಾಲಿಕ ಮರಣಕ್ಕೆ ಇವರು ಸೊ ಅವರ ನೆನಪಿಗಾಗಿ ಪ್ರತಿ ವರ್ಷ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.